ಹಾಯ್ ಹಲೋ ಫ್ರೆಂಡ್ಸ್, ಇಷ್ಟವಿಲ್ಲದ ಮದುವೆ ಭಾಗ 133. ಗೊತ್ತಿಲ್ಲ ಅಂಜಲಿ, ಈ ಮನೆಯಲ್ಲಿರುವವರೆಗೂ ನನಗೆ ಮಗುವಾಗಿಲ್ಲ ಅನ್ನೋ ನೋವು ನನ್ನನ್ನು ಕಾಡೋಲ್ಲ. ಯಾಕಂದರೆ 1 ವರ್ಷದ ಪುಟಾಣಿ ಜೀವನನ್ನು ನನ್ನ ಕೈಗಿಟ್ಟು ದಾಮಿನಿಯಮ್ಮ ಬೆಳಿಗ್ಗೆಯಿಂದ ಸಂಜೆಯವರೆಗೂ ಇವನನ್ನು ನೀನು ನೋಡ್ಕೋಬೇಕು ಅಂದಿದ್ರು. ಆಗ ನನಗೆ ವಯಸ್ಸು 18 ಅಷ್ಟೇ. ನನ್ನ ದಿನಚರಿ ಜೀವ ಜೊತೆ ಶುರುವಾಗಿ ಅವನೊಂದಿಗೆ ಮುಗಿಯುತ್ತಿತ್ತು. ಜೀವನಿಗೆ 5 ವರ್ಷ ತುಂಬಿದ ಮೇಲೆ ನನ್ನ ಮತ್ತು ಮುತ್ತುವಿನ ಪ್ರೀತಿಯ ಬಗ್ಗೆ ತಿಳಿದ ಅಮ್ಮವರು ಊರಲ್ಲೇ ನಮ್ಮ ಮದುವೆ ಮಾಡಿಸಿದರು. ಮದುವೆಯಾದ ವರ್ಷಕ್ಕೆ ನಾನು ಪ್ರೆಗ್ನೆಂಟ್ ಆಗಿದ್ದೆ. ಚೆಕಪ್ ಹೋದಾಗ ಎಲ್ಲ ನಾರ್ಮಲ್ ಆಗಿ ಇತ್ತು. ಅಮ್ಮವರು ಬೇರೆ ನಾನು ಪ್ರೆಗ್ನೆಂಟ್ ಅಂತ ಗೊತ್ತಾದ ಮೇಲೆ ಯಾವ ಕೆಲಸವನ್ನು ಮಾಡೋಕೆ ಬಿಡ್ತಿರ್ಲಿಲ್ಲ. ನನ್ನ ಜಾಗಕ್ಕೆ ಬೇರೊಂದು ಹುಡುಗಿಯನ್ನು ತಂದಿಟ್ಟು ನನ್ನನ್ನು ಕೂಡ ಇಲ್ಲೇ ಇರಿಸಿಕೊಂಡಿದ್ದರು. 4 ತಿಂಗಳು ತುಂಬಿದಾಗ ಅದೇನಾಯಿತು ಗೊತ್ತಿಲ್ಲ, ಸಿಕ್ಕಾಪಟ್ಟೆ ಹೊಟ್ಟೆ ನೋವಿನ ಜೊತೆ ಬ್ಲೀಡಿಂಗ್ ಶುರುವಾಗಿತ್ತು. ತಕ್ಷಣ ಆಸ್ಪತ್ರೆಗೆ ಹೋದರೆ ಅನ್ನುತ್ತಾ ಬಿಕ್ಕಿ ಬಿಕ್ಕಿ ಅಳಲು ಶುರು ಮಾಡಿದ ಲಕ್ಷ್ಮಿಯನ್ನು ಹಿಡಿದು ಅಂಜಲಿ ಸಂತೈಸಿದಳು. ಬಾಗಿಲಲ್ಲೇ ಅವರ ಮಾತಿಗೆ ಕಿವಿಯಾಗಿದ್ದ ಜೀವ ಅದೆಷ್ಟು ಅಂತ ಆಗಿರೋದನ್ನೇ ನೆನಪಿಸಿಕೊಂಡು ಅಳ್ತೀಯ ಅಕ್ಕ, ಈಗೇನು ಮಗು ಬೇಕು ತಾನೇ, ಒಂದು 9 ತಿಂಗಳು ಕಾಯಿ, ಆಮೇಲೆ ನಮ್ಮ ಮಗುವನ್ನೇ ಎತ್ತಿ ಆಡಿಸಬಹುದು ಅಲ್ವಾ ವೈಫಿ ಅಂತ ಕಣ್ಣು ಮಿಟುಕಿಸಿ ಹೇಳಿದವನ ಹೊರಸೆಗೆ ಲಕ್ಷ್ಮಿ ನಗುತ್ತಾ ಕಣ್ಣೀರು ಒರೆಸಿಕೊಂಡರೆ ಅಂಜಲಿ ಕಣ್ಣು ದೊಡ್ಡದು ಮಾಡಿ ಅವನಿಗೆ ಗದರಿದಳು. ಹೌದು, ನನ್ನ ಹೆಂಡತಿಯನ್ನು ಕಿಚನ್ನಲ್ಲಿ ಯಾಕೆ ಕೂಡಿ ಹಾಕಿರೋದು ನೀನು? ಆಗಿನಿಂದ ಕರಿತಿದ್ದೀನಿ, ಅವಳು ಹೊರಗಡೆ ಬರ್ತಾನೆ ಇಲ್ಲ ಅಂತ ಹುಸಿ ಮುನಿಸು ತೋರಿದವನನ್ನು ನೋಡಿ ಹಣೆ ಚೆಚ್ಚಿಕೊಂಡ ಅಂಜಲಿ ಅವನ ಬಳಿ ನಡೆದು, ನಾನು ಬರುವಾಗಲೇ ಲಕ್ಷ್ಮಿ ಅಕ್ಕ ಡಲ್ ಆಗಿದ್ರು, ಸೊ ಅವರ ಜೊತೆ ನಾನೇ ಮಾತಿಗೆ ನಿಂತಿದ್ದು. ಅವರಿಲ್ಲಿ ನನ್ನನ್ನು ಕೂಡಿ ಹಾಕಿದ್ದಲ್ಲ ಎನ್ನುತ್ತಾ ಮುಖ ಊದಿಸಿದಳು. ತನ್ನ ರಟ್ಟೆ ಹಿಡಿದಿದ್ದ ಅವಳ ಕೈಯನ್ನು ಅದುಮಿ, ಲಕ್ಷ್ಮಿಯಕ್ಕ, ಈ ಬಾರಿಯೂ ಆ ಮಾರಿಮುತ್ತು ನಿನಗೆ ಬೈದ್ಲಾ ಅಂದಾಗ, ಯಾರು ಈ ಮಾರಿಮುತ್ತು? ಅಕ್ಕನಿಗೆ ಅವರ್ಯಾಕೆ ಬೈತಾರೆ ಎಂದು ಗೊಂದಲದಿಂದ ಪತಿಯನ್ನು ದಿಟ್ಟಿಸಿದಳು. ಇನ್ಯಾರು, ಅಕ್ಕನ ಅಮ್ಮ ವನಜಾಕ್ಷಿ. ತಾತನ ಮನೆಯಲ್ಲಿರುವಾಗ ಮೌನ ಗೌರಿ ತರಹ ಇದ್ದವಳು ವಯಸ್ಸಾದ ಮೇಲೆ ಮನೇಲಿ ಇದ್ದು ತಿಂದು ತೇಗಿ ಮಾರಿಮುತ್ತು ಆಗಿದ್ದಾಳೆ. ಅವರು ಹೆದರುತ್ತಿದ್ದದ್ದು ನನ್ನ ಮಮ್ಮಿಗೆ ಮಾತ್ರ. ಹಾಗಾಗಿ ಮಮ್ಮಿ ಇರೋವರೆಗೂ ಮಗಳ ಬಗ್ಗೆ ಮಾತಾಡುತ್ತಿರಲಿಲ್ಲ. ಮಮ್ಮಿ ಹೋದ್ಮೇಲೆ ಬಾಲ ಬಿಚ್ಚಿ ಮಾರಿಮುತ್ತು ತರಹ ಆಗಿದ್ದಾಳೆ. ಎಲ್ಲ ನಾನು ಹೇಳಿದಂತೆ ನಡೆಯಬೇಕು ಅನ್ನೋ ಹಠ. ಅದರಲ್ಲೂ ಅಕ್ಕ ಪುನಃ ಪ್ರೆಗ್ನೆಂಟ್ ಆಗದೇ ಇದ್ದಾಗ ಸ್ವಂತ ಮಗಳು ಅನ್ನೋದು ನೋಡದೆ ಅದೆಷ್ಟು ಕೇವಲವಾಗಿ ನಡ್ಕೊಂಡಿದ್ದಾರೆ ಗೊತ್ತಾ? ನಾನೇ ಒಮ್ಮೆ ಬೈದು ವಾರ್ನ್ ಮಾಡಿ ಬಂದಿದ್ದೆ. ಈ ಅಕ್ಕ ಅಮ್ಮ ಅನ್ನೋ ಸೆಂಟಿಮೆಂಟಲ್ಲಿ ಖುಷಿಯಾಗಿ ಅಲ್ಲೋದ್ರೆ ಬರುವಾಗ ಕಣ್ಣೀರು ಹಾಕ್ಕೊಂಡು ಬರೋದು. ನೀನು ಬಾ, ಅಡುಗೆ ಮಾಡ್ತಾ ಮಾಡ್ತಾ ರಾತ್ರಿಯ ಒಳಗೆ ಹಾಗೆ ಲಕ್ಷ್ಮಿ ಅಕ್ಕ ಸರಿಯಾಗ್ತಾರೆ ಎಂದ ಜೀವ ಏನೋ ಹೇಳಲು ಹೊರಟ ಅಂಜಲಿಯ ಬಾಯಿ ಮುಚ್ಚಿ ಅವಳನ್ನು ಬಳಸಿ ಅಲ್ಲಿಂದ ಹೊರಗಡೆ ನಡೆದನು. ಅವರಿಬ್ಬರ ಪ್ರೀತಿಯನ್ನು ನೋಡಿ ತುಟಿ ಅರಳಿಸಿದ ಲಕ್ಷ್ಮಿ ಅಲ್ಲಿಗೆ ಬಂದ ಗಂಡನನ್ನು ನೋಡಿ, ಅದು ತಪ್ಪಾಯ್ತು, ಅಮ್ಮನ ಪರವಾಗಿ ನಾನು ಕ್ಷಮೆ ಕೇಳ್ತೀನಿ, ಕ್ಷಮಿಸಿ, ಇನ್ನೊಮ್ಮೆ ಅಲ್ಲಿಗೆ ಹೋಗೋದು ಬೇಡ ಎಂದವಳನ್ನು ಒಂದರ ಕ್ಷಣ ದಿಟ್ಟಿಸಿದ ಮುತ್ತು, ಬೇರೆ ಏನಾದರೂ ಇದ್ರೆ ಹೇಳಮ್ಮಿ, ಪ್ರತಿ ಸಲ ಇದನ್ನೇ ಕೇಳಿ ಕೇಳಿ ನನಗೂ ಬೇಜಾರಾಗಿದೆ. ಜಾನಿಯಣ್ಣ ಕಾಲ್ ಮಾಡಿದ್ದಾರೆ, ತಗೋ, ಏನೇನೋ ಸಾಮಾನು ತರಕಾರಿ ಬೇಕೋ ಅವರಲ್ಲಿ ಒಮ್ಮೆ ಹೇಳು ಅನ್ನುತ್ತಾ ತನ್ನ ಮೊಬೈಲ್ ಹೆಂಡತಿಯ ಕೈಗಿಟ್ಟು ಅವಳು ಮಾಡುತ್ತಿದ್ದ ಕೆಲಸದಲ್ಲಿ ತೊಡಗಿದರೆ ಗಂಡನ ಪ್ರೀತಿ ಕಾಳಜಿ ಅವಳ ನೋವನ್ನು ಮರೆಸಿತ್ತು. ಕೋಣೆ ಸೇರಿದ ಜೀವ ಮಡದಿಯನ್ನು ಹಿಂದಿನಿಂದ ಬಳಸಿ, ಏನು ಕಳ್ಳರ ಹಾಗೆ ತಪ್ಪಿಸಿಕೊಂಡು ಓಡಾಡ್ತಾ ಇದ್ದೀಯಾ ಎನ್ನುತ್ತಾ ಅವಳ ಕೊರಳ ಇಳಿಜಾರಿಗೆ ಮುತ್ತಿಟ್ಟನು. ಜೀವ ಎನ್ನುವ ಧ್ವನಿಯಲ್ಲಿನ ಕಂಪನಕ್ಕೆ ನಸುನಗುತ್ತಾ, ಹ್ಞೂ ನಾನೇ, ಹೇಳು ಅಂತ ಅವಳ ಕಿವಿಯ ಬಳಿ ಮೆದುವಾಗಿ ಮುತ್ತಿಡುತ್ತಾ ನಿಧಾನವಾಗಿ ಕಚ್ಚಿದರೆ, ಹಾಂ ಎಂದು ನರಳುತ್ತಾ ಅವನಿಂದ ಬಿಡಿಸಿಕೊಂಡು ತುಸು ದೂರ ನಿಂತಳು. ಏನು ಲುಕ್ ಕೊಡ್ತಿದ್ದೀಯಾ? ಆಗಲೇ ಐ ನೀಡ್ ಟೈಮ್ ಅಂದ್ಕೊಂಡು ತುಂಬ ಟೈಮ್ ವೇಸ್ಟ್ ಮಾಡಿದ್ವಿ, ಈಗ ಹೀಗೆಲ್ಲ ಟೈಮ್ ವೇಸ್ಟ್ ಮಾಡೋ ಹಾಗೇ ಇಲ್ಲ ಎಂದು ನಗುತ್ತಾ ಹೇಳಿದವನ ಮಾತಿಗೆ ದಿಂಬು ಅವನತ್ತ ಎಸೆದು, ಸುಮ್ನಿರು ಜೀವ, ಸುಮ್ಮನೆ ಏನೇನೋ ಹೇಳಿ ಕಾಡಿಸ್ಬೇಡ, ನಿನ್ನಿಂದಾಗಿ ಅಮ್ಮನಿಗೂ ಕಾಲ್ ಮಾಡೋಕೆ ಆಗ್ತಿಲ್ಲ, ನನ್ನ ಮೊಬೈಲ್ ಎಲ್ಲಿ
ಅಂತ ಸುತ್ತಲೂ ಕಣ್ಣಾಡಿಸುತ್ತಾ ಕೇಳಿದವಳ ಸನಿಹ ಹೋಗಿ ಒಮ್ಮೆ ನನ್ನ ನೋಡಿ ಹೇಳು. ನಾನೇನು ಬ್ಯುಸಿ ಇರಲಿಲ್ಲ ಚೆಫ್ ಮೇಡಮ್, ಫ್ರೀಯಾಗಿ ಬಿಟ್ಕೊಂಡಿದ್ದೆ. ಪ್ಲ್ಯಾನ್ ಮಾಡಿ ಸರ್ಪ್ರೈಸ್ ಎಲ್ಲ ಕೊಟ್ಟು ನನ್ನ ಬ್ಯುಸಿ ಮಾಡಿದ್ದು ನೀವು ಅಂತ ಕಣ್ಣು ಮಿಟುಕಿಸಿ ಪಟ್ಟನೆ ಅವಳದರಕ್ಕೊಂದು ಪುಟ್ಟದಾದ ಮುತ್ತಿಟ್ಟು, ನಿನ್ನ ಮೊಬೈಲ್ ಅಲ್ಲೇ ಡ್ರೆಸ್ಸಿಂಗ್ ಟೇಬಲ್ ಮೇಲಿದೆ, ಈಗ ಅಮ್ಮನಿಗೆ ಕಾಲ್ ಮಾಡೋಗು ಅಂತ ನಗುತ್ತಾ ಮಂಚದ ಮೇಲೆ ಅಡ್ಡಾದರೆ ಅವನ ತುಂಟತನಕ್ಕೆ ನಸುನಗುತ್ತಾ ಅಂಜಲಿ ಡ್ರೆಸ್ಸಿಂಗ್ ಟೇಬಲತ್ತ ನಡೆದಳು. ಮೊಬೈಲ್ ಹಿಡಿದು ಬಾಲ್ಕನಿಯತ್ತ ಹೋಗುತ್ತಿದ್ದವಳನ್ನು ಗಮನಿಸಿದ ಜೀವ ವೈಫಿ ಎನ್ನುತ್ತಾ ಅವಳನ್ನು ಕರೆದಾಗ ಈಗೇನು ಎನ್ನುವಂತೆ ತಿರುಗಿದವಳಲ್ಲಿ ಅತ್ತೆಯ ಬಳಿ ಮೊಮ್ಮಕ್ಕಳನ್ನು ವೆಲ್ಕಮ್ ಮಾಡೋಕೆ ರೆಡಿಯಾಗಿರಿ ಎಂದು ಹೇಳೋದನ್ನು ಮರಿಬೇಡ ಎಂದಾಗ ನಾಚಿಕೆಯಲ್ಲಿ ಮುಖ ಮುಚ್ಚಿಕೊಂಡವನನ್ನು ನೋಡಿ ನಗು ಬಂದಿತ್ತವಳಿಗೆ. ನಗುತ್ತಲೇ ತಾಯಿಗೆ ವಿಡಿಯೋ ಕಾಲ್ ಮಾಡಿ ಅಲ್ಲೇ ಬಾಲ್ಕನಿಯಲ್ಲಿದ್ದ ಕುರ್ಚಿಯಲ್ಲಿ ಕುಳಿತಳು. ಕಾಲ್ ರಿಸೀವ್ ಮಾಡಿದ ಕಲ್ಯಾಣಿ, ಓಹೋ, ಚೆಫ್ ಮೇಡಮ್ಗೆ ಇವತ್ತು ಅಮ್ಮನ ನೆನಪಾಗಿದೆ, ಏನು ವಿಷಯ ಎಂದು ಛೇಡಿಸಿದಾಗ ನಸುನಕ್ಕು, ನಿನ್ನ ಮಿಸ್ ಮಾಡ್ತಿದ್ದೆ ಅಮ್ಮ, ಹಾಗೆ ಕಾಲ್ ಮಾಡಿದ್ದು ಎಂದ ಮಗಳ ಮೊಗದಲ್ಲಿನ ಹೊಸ ಕಳೆ. ಬಹುದಿನಗಳ ಬಳಿಕ ಮನಸ್ಫೂರ್ತಿಯಾಗಿ ನಗುತ್ತಾ ಮಾತನಾಡುತ್ತಿರುವವಳನ್ನು ನೋಡಿದವರಿಗೆ ಮಗಳು ಹೊಸದಾಗಿಯೇ ಕಂಡಿದ್ದಳು. ಅನುಭವಿ ಕಣ್ಣುಗಳಿಗೆ ಮಗಳ ಸಂಸಾರ ಶುರುವಾದ ಕುರುಹು ಕಂಡರೂ ಅವರಿಬ್ಬರ ಬಗ್ಗೆ ತಿಳಿದಿದ್ದವರು ಅವಳ ಮೂಲಕವೇ ಕೇಳೋಣ ಎಂದುಕೊಂಡು ಮಾತು ಶುರು ಮಾಡಿ 10 ನಿಮಿಷದ ಮಾತುಕತೆಯ ಬಳಿಕ, ಅಮ್ಮ, ಸಾಹಿಗೆ ನನ್ನ ನೆನಪೇ ಆಗೋಲ್ವಾ ಎಂದವಳ ಧ್ವನಿಯಲ್ಲಿ ತಂಗಿ ಇನ್ನೂ ತನ್ನನ್ನು ಕ್ಷಮಿಸಲಿಲ್ಲವಲ್ಲ ಎನ್ನುವ ನೋವಿತ್ತು. ತಪ್ಪು ಮಾಡಿದ ನೀನು ಹೀಗೆ ಅವಳಿಗೆ ಕಾಲೋ ಮೆಸೇಜು ಏನೂ ಮಾಡದೆ ಸುಮ್ಮನೆ ಇದ್ರೆ ನಿನ್ನ ಕ್ಷಮಿಸ್ತಾಳಾ ಎಂದರು. ಇಲ್ಲಿಗೆ ವಾಪಸ್ಸಾದ ಮೇಲೆ ಅದೆಷ್ಟು ಸಲ ಕಾಲ್ ಮಾಡಿದ್ದೆ ಗೊತ್ತಾ, ಕಾಲ್ ಪಿಕ್ ಮಾಡಿದ್ರೆ ತಾನೇ ಕ್ಷಮೆ ಕೇಳೋದು. ನಂತರ ನನ್ನ ಜೀವನ ಸರಿ ಮಾಡ್ಕೊಳ್ಳೋದರಲ್ಲಿ ಬ್ಯುಸಿಯಾಗ್ಬಿಟ್ಟೆ. ಈಗ ಎಲ್ಲವೂ ಸರಿಯಾಗಿದೆ ಅಮ್ಮ, ಇವತ್ತು ಸಂಜೆ ಅಥವಾ ನಾಳೆ ಕಾಲ್ ಮಾಡಿ ಮಾತಾಡ್ತೀನಿ ಅವಳ ಜೊತೆ ಎಂದಳು. ಅಂಜು, ಎಲ್ಲವೂ ಸರಿಯಾಗಿದೆಯಾ ಅಂದ್ರೆ ಎಲ್ಲವೂ ಎಂದ ತಾಯಿಯ ಪ್ರಶ್ನೆಯ ಒಳ ಅರ್ಥ ತಿಳಿದು ಮುಗುಳ್ನಕ್ಕವಳು ಅವರ ನೋಟ ತಪ್ಪಿಸುತ್ತಾ, ಎಲ್ಲವೂ ಅಂದ್ರೆ ಎಲ್ಲವೂ ಅಮ್ಮ, ನಿನ್ನ ಅಳಿಯ ಅತ್ತೆಗೆ ಮೊಮ್ಮಕ್ಕಳನ್ನು ವೆಲ್ಕಮ್ ಮಾಡೋಕೆ ರೆಡಿಯಾಗಿರಿ ಅಂತ ಹೇಳು ಎಂದಿದ್ದಾನೆ ಅನ್ನುವ ಮಗಳ ನಾಚಿಕೆಯಿಂದ ಕೂಡಿದ ಮೊಗವನ್ನು ಕಣ್ತುಂಬಿಕೊಂಡವರು, ಮಗಳು ಅಳಿಯನಿಗೆ ಒಳ್ಳೆಯದು ಮಾಡೆಂದು ಬೇಡಿಕೊಂಡಿದ್ದ ದೇವರಿಗೆಲ್ಲ ಮನಸ್ಸಲ್ಲೇ ಧನ್ಯವಾದ ಹೇಳಿದರು. ವರ್ಷದ ಬಳಿಕ ಮಗಳ ಸಂಸಾರ ಸರಿಯಾಯಿತೆಂದು ಖುಷಿಪಟ್ಟ ತಾಯಿಯನ್ನು ನೋಡಿದವಳ ಕಂಗಳು ತುಂಬಿದ್ದವು. ಮನಸ್ಸಲ್ಲೇ ನನ್ನಿಂದಾಗಿ ಅಮ್ಮ ಅದೆಷ್ಟು ನೊಂದುಕೊಂಡಿದ್ದಾರೆ ಎನ್ನುವುದರ ಅರಿವಾಗಿತ್ತು. ಪಟ್ಟನೆ ಕಣ್ಮುಚ್ಚಿ ನಿಟ್ಟುಸಿರು ಹೊರಚೆಲ್ಲಿ ಅಳು ನುಂಗಿಕೊಂಡವಳು, ಅಮ್ಮ, ನಿನ್ನ ತುಂಬ ಮಿಸ್ ಮಾಡ್ತಿದ್ದೀನಿ ಎಂದರೆ ತಾಯಿಯ ಅಕ್ಕಪಕ್ಕ ಬಂದ ಮಾವ ಅತ್ತೆಯರು ನಮ್ಮನ್ನೂ, ಅಂಜು ಹೇಗಿದ್ದೀಯಮ್ಮ, ಎಲ್ಲ ಓಕೆ ತಾನೇ ಅಂತ ಅವಳ ಬಗ್ಗೆ ತಿಳಿದಿದ್ದವರು ಕಾಳಜಿಯಲ್ಲಿ ಕೇಳಿದಾಗ ಎಲ್ಲರಿಗೂ ತಾನು ಚೆನ್ನಾಗಿದ್ದೇನೆ ಎಂದು ಅವರ ಮಕ್ಕಳ ಬಗ್ಗೆ ವಿಚಾರಿಸುತ್ತಾ ಅವರಲ್ಲಿ ಮಾತನಾಡಿ ಕಾಲ್ ಕಟ್ ಮಾಡಿದವಳು ಮೊಬೈಲ್ ನೋಡುತ್ತಾ, ಐ ಮಿಸ್ ಯು ಆಲ್, ಅಮ್ಮನ ಜೊತೆ 1 ವಾರ ಇದ್ದು ಬರಬೇಕು ಎನ್ನುತ್ತಿದ್ದರೆ ಅದರ ಬಗ್ಗೆ ಯೋಚನೆ ಕೂಡ ಮಾಡಬೇಡ. 1.5 ವರ್ಷದಿಂದ ಪ್ರಪಂಚ ಪರ್ಯಟನೆ ಮಾಡಿದ್ದು ಸಾಕು. ಇನ್ನೇನಿದ್ದರೂ ಈ ಗಂಡ ಅನ್ನೋ ಪ್ರಾಣಿ ಹಿಂದೆ ಮುಂದೆ ಮಾತ್ರ ಸುತ್ತಬೇಕು ಅಂತ ಅವಳ ಮಡಿಲ ಮೇಲೆ ಕುಳಿತು ಕುತ್ತಿಗೆಗೆ ಹಾರ ಹಾಕಿದನು. ಜೀವ ವರ್ತನೆಗೆ ಕಣ್ಣರಳಿಸಿದ ಅಂಜಲಿ, ಏನು ಮಾಡ್ತಾ ಇದ್ದೀಯಾ ಎಂದು ಕೇಳಿದವಳ ಹಣೆಗೆ ಮುತ್ತಿಟ್ಟು, ನಾನು ಏನು ಮಾಡ್ತೀನಿ ಅಂತ ಅನ್ನಿಸುತ್ತೆ ಎಂದು ಕಣ್ಣು ಮಿಟುಕಿಸಿದವನು ಕೊರಳು ಬಳಸಿದ ಕೈಯಲ್ಲಿ ಅವಳ ಮೊಗವನ್ನು ನಿಧಾನವಾಗಿ ತನ್ನ ಮೊಗದತ್ತ ಸರಿಸುತ್ತಾ ಇನ್ನೇನು ಅವಳದರಗಳಿಗೆ ಮುತ್ತಿಡಬೇಕು ಎನ್ನುವಾಗ ದೀಪ್ಸ್ ದೀಪ್ಸ್ ಎನ್ನುವ ಧ್ವನಿ ತೀರ ಸನಿಹ ಕೇಳಿದಾಗ ತಬ್ಬಿಬ್ಬಾದ ಜೀವ ಪಟ್ಟನೆ ಅಂಜಲಿಯ ಕೊರಳಿನಿಂದ ಕೈ ಸರಿಸಿದ ರಭಸಕ್ಕೆ ಆಯತಪ್ಪಿ ಬಿದ್ದಿದ್ದನು. ಔಚ್ ಎನ್ನುತ್ತಾ ಸೊಂಟ ಹಿಡಿದವನನ್ನು ನೋಡಿ ಅಂಜಲಿ ಗಾಬರಿಯಲ್ಲಿ, ಜೀವ, ಆರ್ ಯು ಓಕೆ ಎಂದು ಕೇಳುತ್ತಾ ಅವನ ಸಮಕ್ಕೆ ನೆಲದಲ್ಲಿ ಕುಳಿತಳು. ಅಷ್ಟರಲ್ಲೇ ಅವರಿದ್ದಲ್ಲಿಗೆ ಬಂದ ಮನು ಇಬ್ಬರನ್ನೂ ನೋಡಿ, ಹೇ ಹಾಯ್, ಇಬ್ರು ನೆಲದಲ್ಲಿ ಕೂತು ಯೋಗ ಮಾಡ್ತಿದ್ದೀರಾ ಎಂದು ಕೇಳಿದರೆ ಅವನತ್ತ ಜೀವ ಉರಿನೋಟ ಬೀರಿದನು.
ಹ್ಞೂ, ನಿನ್ನಂಥ ಕರಡಿಗಳು ರೊಮ್ಯಾನ್ಸ್ ಮಾಡೋಕೆ ಬಿಟ್ರೆ ತಾನೆ ಅದಕ್ಕೆ ಯೋಗ ಮಾಡ್ತಿದ್ದೀವಿ ಎಂದವನ ಮಾತಿಗೆ ಅಂಜಲಿ ನಕ್ಕರೆ ತಲೆ ಕೆರೆದುಕೊಂಡ ಮನು, ಹೇ ಸಾರಿ ಮಚ್ಚ, ಅತ್ತಿಗೆ ಸಾರಿ, ರೂಮ್ ಡೋರ್ ಓಪನ್ ಇತ್ತು ಸೊ ಒಳಗಡೆ ಬಂದೆ ಅನ್ನುತ್ತಾ ಅಲ್ಲಿಂದ ವಾಪಸ್ಸು ಹೊರಟವನನ್ನು, ನಿನ್ನ ಸಾರಿ ಯಾವನಿಗೆ ಬೇಕು, ಬಾ ಸ್ವಲ್ಪ ಹೇಳೋಕೆ ಹೆಲ್ಪ್ ಮಾಡು ಅಂತ ಕೈ ಅವನತ್ತ ಚಾಚಿದಾಗ ಮನು ಗೆಳೆಯನನ್ನು ಹಿಡಿದು ಎತ್ತಿ ಬಾಲ್ಕನಿಯಿಂದ ರೂಮಿನೊಳಗಡೆ ಕರೆತಂದನು. ಮನು, ನೀವಿಬ್ರು ಮಾತಾಡ್ತಾ ಇರಿ, ನಾನು ಟೀ ರೆಡಿ ಮಾಡ್ತೀನಿ ಅಂತ ಇಬ್ಬರ ನಡುವೆ ಇರಲು ಮುಜುಗರವಾಗಿ ಅಂಜಲಿ ಕೆಳಗಡೆ ನಡೆದಳು. ನಿನಗೆ ಡೋರ್ ಹಾಕೊಂಡು ರೊಮ್ಯಾನ್ಸ್ ಮಾಡೋಕ್ಕೆ ಏನು ರೋಗ? ಪಾಪ ಅಂಜಲಿಗೆ ನನ್ನನ್ನು ಇಲ್ಲಿ ನೋಡಿ ಹೀಗಾಗಿರಬೇಡ ಎಂದು ಗೆಳೆಯನಿಗೆ ಮನು ಗದರಿದನು. ಡೋರ್ ಹಾಕಿದ್ರು ಹಾಕಿಲ್ಲ ಅಂದರೂ ಕಪಲ್ಸ್ ಇರೋ ರೂಮಿಗೆ ಗೂಳಿ ತರಹ ನುಗ್ಗೋದಲ್ಲ ಎಂದು ಕೋಪದಲ್ಲಿ ನುಡಿದವನ ಎದುರುಗಡೆ ನಿಂತು ಕೈ ಮುಗಿದ ಮನು, ತಪ್ಪಾಯ್ತು ಕಣಪ್ಪ, ಇನ್ನು ನಿನ್ನ ರೂಮ್ ಒಳಗಡೆ ಸತ್ತರೂ ಕಾಲಿಡೋಲ್ಲ. ಈಗಲೂ ಇಲ್ಲಿಗೆ ಬರೋ ಯಾವ ಉದ್ದೇಶ ನನಗಿರಲಿಲ್ಲ. ಆರಾಮಾಗಿ ಫ್ಲ್ಯಾಟಲ್ಲಿ ಬಿದ್ಕೊಂಡಿದ್ದೆ. ನಿನ್ನ ತಾತ ನನಗೆ ಕಾಲ್ ಮಾಡಿ ತಲೆ ತಿಂದು ಅಲ್ಲಲ್ಲ ಟಾರ್ಚರ್ ಕೊಟ್ಟು ನಾನು ಇಲ್ಲಿಗೆ ಬರುವಂತೆ ಮಾಡಿದ್ದು ಎಂದು ಅಸಮಾಧಾನದಲ್ಲಿ ಅವನ ಪಕ್ಕ ಕುಳಿತನು. ಜೀವ ಗೊಂದಲದಲ್ಲಿ ಅವನತ್ತ ನೋಡುತ್ತಾ, ಏನು, ತಾತ ನಿನಗೆ ಕಾಲ್ ಮಾಡಿ ಟಾರ್ಚರ್ ಮಾಡಿದ್ರಾ ಅಂದಾಗ, ಹೌದು ಕಣೋ, ನೀವಿಬ್ಬರೇ ಇರೋದು ಮನೇಲಿ, ಏನೋ ಮೊಮ್ಮಕ್ಕಳು ಎಲ್ಲ ಮಾತಾಡಿ ಅವರ ನಡುವಿನ ಜಗಳ ಮನಸ್ತಾಪ ಎಲ್ಲ ಕಡಿಮೆ ಮಾಡ್ಕೊಳ್ಳಿ ಅಂತ ಬಿಟ್ಟು ಬಂದಿದ್ದೀವಿ. ಮನೇಲಿ ಯಾರೂ ಇಲ್ಲ. ನಿನ್ನ ಗೆಳೆಯ ಬೇರೆ ಕೋಪ ಬಂದರೆ ರಾಕ್ಷಸ. ಇನ್ನು ಅವನ ಹೆಂಡತಿ ಅವನಿಗಿಂತ 4 ಪಟ್ಟು ಜೋರಿದ್ದಾಳೆ. ಒಬ್ಬರು ಇನ್ನೊಬ್ಬರನ್ನು ಬಿಟ್ಟು ಕೊಡೋಲ್ಲ. ಇವರಿಬ್ಬರೂ ಸೇರಿ ಇನ್ನೊಮ್ಮೆ ಗಲಾಟೆ ಮಾಡಿಕೊಂಡು ಮನೆ ಬಿಟ್ಟು ಹೋಗುವ ಮೊದಲು ನೀನೊಮ್ಮೆ ಅಲ್ಲಿಗೆ ಹೋಗು ಅಂದರು. ಸೊ ನಾನು ಬಂದೆ ಎಂದ ಗೆಳೆಯನ ಮಾತಿಗೆ ತಾತನ ಭಯವನ್ನು ನೆನಪಿಸಿಕೊಂಡ ಜೀವನಿಗೆ ಜೋರಾಗಿ ನಗು ಬಂದಿತ್ತು. ಹೌದು, ನಿಮ್ಮಿಬ್ಬರನ್ನು ನೋಡಿದರೆ ತಾತ ಹೇಳಿದಾಗೆ ಜಗಳ ಮಾಡಿದ ಹಾಗೆ ಕಾಣೋಲ್ಲ. ಎನಿ ಗುಡ್ ನ್ಯೂಸ್ ಮಚ್ಚ ಎಂದ. ಬಂದಾಗಿನಿಂದ ಗೆಳೆಯನ ಮುಖದಲ್ಲಿರುವ ವಿಶೇಷವಾದ ನಗು ಹಾಗೂ ಖುಷಿಯನ್ನು ಮನು ಗಮನಿಸಿದನು. ಎಸ್ ಮನು, ಫೈನಲಿ ಆಲ್ ಇಸ್ ಗುಡ್ ಎಂದು ಮುಗುಳ್ನಕ್ಕು ಹೇಳಿದವನನ್ನು ನೋಡಿ, ನಿಜಾನಾ ಅಂದ. ಅಂದರೆ ನಾನು ಅಂಜಲಿಗೋಸ್ಕರ 7 ತಿಂಗಳು ಮೊದಲು ಅದೇ CM ಮಗನ ಮದುವೆ ಆದಮೇಲೆ ಸರ್ಪ್ರೈಸ್ ಪ್ಲ್ಯಾನ್ ಮಾಡಬೇಕು ಅಂತಿದ್ದೆನಲ್ಲ, ಅದನ್ನು ಅಂಜಲಿ ನನಗಾಗಿ ನಿನ್ನೆ ಪ್ಲ್ಯಾನ್ ಮಾಡಿದ್ದಳು. ಹಾಗಾಗಿ ಈಗ ಈ ನಿನ್ನ ಗೆಳೆಯ ಪೂರ್ಣ ಪ್ರಮಾಣದ ಗಂಡ ಆದ ಅಂತ ನಾಚಿಕೆಯಿಂದ ಕೈಯಲ್ಲಿ ಮುಖ ಮುಚ್ಚಿಕೊಂಡನು. ಗೆಳೆಯನ ಮಾತಿನಿಂದ ಮನುಗೆ ತುಂಬ ಖುಷಿಯಾಗಿತ್ತು. ಕೊನೆಗೂ ತನ್ನ ಗೆಳೆಯನ ಜೀವನ ಸರಿ ಹೋಯಿತಲ್ಲ ಎನ್ನುವ ಖುಷಿಗೆ ಅವನನ್ನು ಗಟ್ಟಿಯಾಗಿ ತಬ್ಬಿಕೊಂಡ ಮನು, ಹ್ಯಾಪಿ ಫಾರ್ ಯು ದೀಪ್ಸ್ ಎಂದವನ ಕಂಗಳು ಖುಷಿಯಿಂದ ತುಂಬಿತ್ತು. ಜೀವ ಹಾಗೂ ಅಂಜಲಿಯ ಜಗಳದ ಮೂಲಕ ಅಂಜಲಿಯ ಪರಿಚಯ ಮನುಗೆ ಆದಾಗ ಗಂಗಾಧರ್ ಮತ್ತು ತಾಮಿನಿಯ ಮಗ ಜೀವ ಎಂದು ಅವಳಿಗೆ ಗೊತ್ತಿದ್ದರೂ ಪದೇ ಪದೇ ಗೆಳೆಯನ ಅಹಂಕಾರದ ಮೇಲೆ ಅವಳು ಕೊಡುವ ಪೆಟ್ಟನ್ನು ನೋಡಿ ಅವಳ ಧೈರ್ಯಕ್ಕೆ ಮೆಚ್ಚಿದ್ದನು. ಹುಡುಗಿಯರ ಜೊತೆ ಸಲುಗೆ ತೋರದ ಜೀವ ದಿನ ಕಳೆದಂತೆ ಅಂಜಲಿಯನ್ನು ಬೇಕಂತಲೇ ಕೆಣಕಿ ಕೋಪವೋ ಜಗಳವೋ ಅವನಿಗೆ ತಿಳಿಯದೆ ಅವನು ಅಂಜಲಿಯತ್ತ ವಾಲುತ್ತಿರುವುದನ್ನು ಮನು ಖುದ್ದಾಗಿ ಜೀವ ಬಳಿ ಹೇಳಿದ್ದನು. ಆದರೆ ವಯೋಸಹಜ ಕೋಪ ಆವೇಶ, ಅವಳ ಎದುರುಗಡೆ ತಾನು ಗೆಲ್ಲಬೇಕು ಎನ್ನುವ ಜೀವ ಅಹಂಕಾರ ಅವನ ಮನವನ್ನು ಅರಿಯಲು ಸೋತಿತ್ತು. ಆ ಸಮಯದಲ್ಲೇ ತಾಯಿಯ ಸಾವಿನ ಜೊತೆ ಅವನ ಏಕಾಂಗಿತನಕ್ಕೆ ಪುನಃ ಜೊತೆಯಾಗಿದ್ದು ಅಂಜಲಿಯೊಂದಿಗಿನ ಜಗಳ ಮನಸ್ತಾಪಗಳು. ಆಗೆಲ್ಲ ಅವರ ನಡುವಿನ ಜಗಳವನ್ನು ನೋಡಿದ ಮನುಗೆ ಬಹುಶಃ ಈ ಜಗಳ ಕೋಪದ ಹಿಂದೆ ಇಬ್ಬರ ಮನಸ್ಸಲ್ಲೂ ಪ್ರೀತಿ ಹುಟ್ಟಿದರೆ ತನ್ನ ಗೆಳೆಯನ ಜೀವನ ತುಂಬ ಚೆನ್ನಾಗಿರುತ್ತದೆ ಅಂತನಿಸಿತು. ಆಗಲೇ ಅವರಿಬ್ಬರ ಮದುವೆಯನ್ನು 2 ಕುಟುಂಬಗಳು ನಿರ್ಧರಿಸಿ, ಮದುವೆಯಾದ ಮೇಲೆ ಯಾವತ್ತೂ ಜೀವ ಅಂಜಲಿಯ ಮೇಲೆ ಮೊದಲಿನಂತೆ ರೇಗಿದ್ದನ್ನು ಅಥವಾ ಅಂಜಲಿ ಅವನ ಮೇಲೆ ಸವಾರಿ ಮಾಡಿದ್ದನ್ನು ಮನು ಗಮನಿಸಿಲ್ಲ. ಇಬ್ಬರ ಅನ್ಯೂನ್ಯತೆ, ಒಬ್ಬರಿಗೊಬ್ಬರು ಕೊಡುವ ರೆಸ್ಪೆಕ್ಟ್ ನೋಡಿದವನಿಗೆ ಇವರನ್ನು ಒಂದು ಮಾಡಲೇ ಆ ದೇವರು ಇಬ್ಬರ ಭೇಟಿಗೆ ಜಗಳದ ಮೂಲಕ ನಾಂದಿ ಹಾಡಿದ್ದಾನೇನೋ ಅಂತನಿಸಿತ್ತು. ಕೊನೆಗೂ ಗೆಳೆಯ ಅಂಜಲಿಯನ್ನು ಪ್ರೀತಿಸುತ್ತಿದ್ದಾನೆ ಎಂದು ತಿಳಿದಾಗ ಎಲ್ಲರಿಗಿಂತ ಜಾಸ್ತಿ ಖುಷಿಪಟ್ಟಿದ್ದು ಮನು.
ಆದರೆ ವಿಧಿ ಬೇರೆಯದೇ ಆಟವಾಡಿ ಪುನಃ ಗೆಳೆಯನ ಜೀವನದಲ್ಲಿ ನೋವು ತುಂಬಿತ್ತು. ಅವನೆಲ್ಲ ಹೇಳು ಬೀಳನ್ನ ಕಣ್ಣಾರೆ ಕಂಡವನಿಗೆ ಈ ದಿನ ಅವನು ಬಯಸಿದ ಜೀವನ ಸಿಕ್ಕ ಖುಷಿಯಲ್ಲಿ ಮನು ಕಂಗಳು ತೇವವಾಗಿತ್ತು. ಅವನನ್ನು ಸರಿಸಿದ ಜೀವ ಥ್ಯಾಂಕ್ಸ್ ಮನು ಎಂದವನು ಕಣ್ಣೀರು ಒರೆಸಿಕೊಳ್ಳುತ್ತಿರುವವನನ್ನು ನೋಡಿ, ಲೋ ನಿನಗೇನಾಯ್ತು, ನೀನ್ಯಾಕೆ ಅಳ್ತಿದ್ದೀಯಾ ಎಂದಕ್ಷಣ ಗಾಬರಿಗೊಂಡನು. ಏನೂ ಆಗಿಲ್ಲ. ಒಮ್ಮೆ ಅಂಜಲಿಯ ನಿನ್ನ ಜೀವನದಲ್ಲಿ ಬಂದ ದಿನದಿಂದ ಇಲ್ಲಿಯವರೆಗೆ ಏನೆಲ್ಲ ನಡೆಯಿತಲ್ಲ ಅದೆಲ್ಲ ಹಾಗೆ ಕಣ್ಮುಂದೆ ಹಾದು ಹೋಯಿತು. ಇಂದು ನನ್ನ ಗೆಳೆಯನ ಜೀವನ ಸರಿ ಹೋಯಿತಲ್ಲ ಎನ್ನುವ ಖುಷಿಯ ಕಣ್ಣೀರು ಎಂದವನನ್ನು ಬರಸೆಳೆದು ತಬ್ಬಿದ ಜೀವ, ಇಟ್ಸ್ ಬ್ಯೂಟಿಫುಲ್ ಜರ್ನಿ ಮನು ಎಂದಕ್ಷಣ ಜೀವ ಕೂಡ ಭಾವುಕನಾದನು. ಏನೇ ಹೇಳು ದೀಪ್ಸ್, ಹನಿಮೂನ್ ಖರ್ಚನ್ನು ಉಳಿಸಿದೆ ಅಲ್ವಾ? ಎಷ್ಟಾದರೂ ಬಿಸ್ನೆಸ್ ಮ್ಯಾನ್ ಬುದ್ಧಿ ಎಲ್ಲೋಗುತ್ತೆ ಅನ್ನುತ್ತಾ ಅವನನ್ನು ಹಾಡಿಕೊಂಡರೆ ನಕ್ಕ ಜೀವ, ಡೋಂಟ್ ವರಿ, ನಿನ್ನ ಹನಿಮೂನ್ ಸ್ಪಾನ್ಸರ್ ನಾನೇ ಆಗ್ತೀನಿ ಬಿಡು ಎಂದಾಗ ಕೋಣೆ ತುಂಬ ಅವರಿಬ್ಬರ ನಗು ತುಂಬಿಕೊಂಡಿತ್ತು. ಲಕ್ಷ್ಮಿ ಆಗಲೇ ಸಂಜೆಯ ಟೀ ಜೊತೆ ಸ್ನ್ಯಾಕ್ಸ್ ರೆಡಿ ಮಾಡುತ್ತಿದ್ದರೆ ಅಂಜಲಿ ಅವಳಿಗೆ ಸಹಾಯ ಮಾಡುತ್ತಾ ಅಲ್ಲೇ ನಿಂತಳು. ತನ್ನ ಕೆಲಸ ಮುಗಿದರೂ ಕೆಳಬಾರದ ಗಂಡನನ್ನು ಹುಡುಕುತ್ತಾ ಕೋಣೆಗೆ ಹೋದರೆ ಗೆಳೆಯರಿಬ್ಬರ ನಗು ಮಾತು ಕೇಳಿ ಸೀದಾ ಒಳ ನಡೆದು, ಇಬ್ರು ಬನ್ನಿ ಕೆಳಗಡೆ ಟೀ ಕುಡಿತಾ ಮಾತನಾಡಿ ಎಂದವಳನ್ನು ನೋಡಿದ ಮನು ಅವಳತ್ತ ಓಡಿ ಅವಳ ಕೈ ಹಿಡಿದು, ಅತ್ತಿಗೆ ತುಂಬ ಥ್ಯಾಂಕ್ಸ್ ನನ್ನ ಗೆಳೆಯನ ಜೀವನಕ್ಕೆ ಬಂದಿದ್ದಕ್ಕೆ, ಥ್ಯಾಂಕ್ಸ್ ಅವನನ್ನು ತುಂಬ ಪ್ರೀತಿಸುತ್ತಾ ಇರುವುದಕ್ಕೆ ಎಂದು ಭಾವುಕನಾಗಿ ನುಡಿದಾಗ ಅವರಿಬ್ಬರ ಗೆಳೆತನದ ಆಳ ತಿಳಿದ ಅಂಜಲಿ ಅವನ ಕೈ ಅದುಮಿ ಸಂತೈಸಿದಳು. ನಿಮ್ಮ ಈ ಜಗಮೊಂಡ ಗೆಳೆಯನನ್ನು ಸಂಭಾಳಿಸೋಕೆ ಸಾಕಾಯಿತು. ಹೊರಗಿನಿಂದ ರಫ್ ಬಿಟ್ರೆ ನಿಮ್ಮ ಫ್ರೆಂಡ್ ಮನಸ್ಸು ಮಗು ತರಹ. ನಾನು ಬಿದ್ದೋಗಿದ್ದು ಆ ಮನಸ್ಸು ಮತ್ತು ಅವನು ತೋರುವ ಕಾಳಜಿಗೆ. ನನಗೆ ಇಂತಹ ಒಳ್ಳೆಯ ಪಾರ್ಟ್ನರ್ ಸಿಕ್ಕಿದ್ದಕ್ಕೆ ನಾನು ನಿಮಗೆಲ್ಲ ಥ್ಯಾಂಕ್ಸ್ ಹೇಳಬೇಕು. ಯಾಕಂದರೆ ಒಬ್ಬ ಮನುಷ್ಯ ಉತ್ತಮ ಅನಿಸಿಕೊಳ್ಳುವುದು ಅವನ ರೀತಿ ನೀತಿ ಹಾಗೂ ಬೆಳೆದು ಬಂದ ವಾತಾವರಣದಿಂದ. ಜೀವ, ನನಗೆ ಸಿಕ್ಕ ದಿ ಬೆಸ್ಟ್ ಪೇರೆಂಟ್ಸ್, ಫ್ರೆಂಡ್ಸ್ ಅನ್ನೋಕೆ ನೀವು ಮತ್ತು ನಿಮ್ಮ ಗ್ಯಾಂಗ್, ಇನ್ನವನ ಫ್ಯಾಮಿಲಿ, ಒಟ್ಟಾರೆ ಅವನ ಸುತ್ತಲೂ ಇರುವವರ ಒಳ್ಳೆಯತನ ಅವನಿಗೂ ಬಂದಿದೆ. ಹಾಗಾಗಿ ನಿಮ್ಮೆಲ್ಲರಿಗೂ ಥ್ಯಾಂಕ್ಸ್ ಎಂದವಳು ತನ್ನನ್ನೇ ದಿಟ್ಟಿಸುತ್ತಿರುವ ಗಂಡನ ನೋಟಕ್ಕೆ ಸೋತು ಕಣ್ಣೋಟ ತಪ್ಪಿಸಿದಾಗ ಜೀವ ತುಟಿ ಅಂಚಲ್ಲಿ ಅಂದವಾದ ನಗು ಹರಳಿತ್ತು. ಅವರಿಬ್ಬರ ಕಣ್ಣೋಟ ಹರಿತ ಮನು, ದೀಪ್ಸ್ ಕೆಳಗಡೆ ಇರ್ತೀನಿ ಬಾ ಅಂತ ಅಲ್ಲಿಂದ ಹೋದರೆ, ಜೀವ ನೀನು ಬಾ ಎಂದು ಅಲ್ಲಿಂದ ಹೊರಟವಳ ಕೈ ಹಿಡಿದು ನಿಲ್ಲಿಸಿದನು. ನಾನು ಇಷ್ಟೊಳ್ಳೆ ಹುಡುಗ ಅನ್ನೋ ಈ ಕಾಂಪ್ಲಿಮೆಂಟ್ ನೀನು ನನಗೆ ಕೊಡಲೇ ಇಲ್ಲ. ಇಟ್ಸ್ ನಾಟ್ ಫೇರ್ ವೈಫಿ ಅನ್ನುತ್ತಾ ಅವಳನ್ನು ತನ್ನೆಡೆಗೆ ಎಳೆದುಕೊಂಡು ತುಂಟ ನಗು ಬೀರಿದರೆ ಅಂಜಲಿಗೆ ಅವನ ಮುಂದಿನ ನಡೆಯ ಸುಳಿವು ಸಿಕ್ಕಿತ್ತು. ಅವನೆದೆಗೆ ತಾನೇ ಹೊರಗೆ ನಿಂತು, ಈ ತಪ್ಪಿಗೆ ನನಗೇನು ಶಿಕ್ಷೆ ಜೀವ ಎಂದಾಗ ಮಡದಿಯ ಆ ಕಣ್ಣೋಟದ ಜೊತೆ ಆ ಮಾತಿನ ಧಾಟಿಗೆ ಸೋತವನು ಕ್ಷಣದಲ್ಲೇ ಅವಳ ದರಗಳನ್ನು ತನ್ನ ದರಗಳಿಂದ ಬಂಧಿಸಿದನು. ಈ ಕತೆ ಇನ್ನು ಮುಂದುವರಿಯುವುದು. ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ವಿಡಿಯೋಗೆ ಒಂದು ಲೈಕ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್.